ತುಮಕೂರಿನ ನೊಣಮಿನ ಕೆರೆ ಕಾಡು ಸಿದ್ದೇಶ್ವರ ಮಠಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿದ್ದಾರೆ. ಜಾತ್ರಾ ಮಹೋತ್ಸವ ಹಿನ್ನೆಲೆ ಮಠಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಕಾಡು ಸಿದ್ದೇಶ್ವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಕಷ್ಟದಲ್ಲೂ ಸುಖದಲ್ಲೂ ಇಲ್ಲಿಗೆ ಬಂದು ಆಶೀರ್ವಾದವನ್ನ ಪಡೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಷ್ಟೇ ಅಲ್ಲದೆ ಮಾರ್ಚ್ 7ರಂದು ಸಿಇಸಿ ಸಭೆ ಇದೆ. ಬಳಿಕ ಟಿಕೆಟ್ ಲಿಸ್ಟ್ ಬಿಡುಗಡೆ ಮಾಡುವ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ. ನನ್ನೆಲ್ಲ ಶುಭಗಳಿಗೆಲ್ಲೂ ಬರ್ತೀನಿ, ಕಷ್ಟದಲ್ಲೂ ಬರ್ತೀನಿ, ಸುಖದಲ್ಲೂ ಬರ್ತೀನಿ. ಇದು ನಮ್ಮ ಮಠ. ಸೊ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಹೊಸೇನಿಲ್ಲ. ಸೊ ಅದರಿಂದ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ, ಅದರಲ್ಲಿ ಭಾಗಿಯಾಗಬೇಕು ಅಂತ ಬಂದಿದ್ದೀನಿ. ಟಿಕೆಟ್ ಯಾವ ಫೈನಲ್ ಆಗುತ್ತೆ? 7ನೇ ತಾರೀಕು CEC ಇದೆ, ಬಹುಶಃ 7ನೇ ತಾರೀಕು ಆಗುತ್ತೆ. ಎಕ್ಸ್ಪ್ರೆಸ್ ಕೆನಾಲ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ಮಾಧುಸ್ವಾಮಿ ಅವರು ಕೂಡ ಕಾಂಗ್ರೆಸ್ ನಾಯಕರಿಗೆ ಇಮೇಲ್ನಲ್ಲಿ ಕೊಲೆ ಬೆದರಿಕೆ ಹಾಕಿರುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ತುಮಕೂರಿನಲ್ಲಿ ಮಾತನಾಡಿರುವ ಅವರು, ಬೆದರಿಕೆ ಇಮೇಲ್ ಬಂದಿರೋದು ಹೌದು, ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ನನ್ನ ಭದ್ರತೆ ಇರಲಿ, ಬೆಂಗಳೂರು ನಗರ ಮತ್ತು ರಾಜ್ಯವನ್ನು ಸುರಕ್ಷಿತವಾಗಿ ಇಡಬೇಕು, ಪೊಲೀಸರು ಆ ಕೆಲಸ ಮಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದು ಬಂದಿದೆ, ಅದನ್ನು ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ. ಈ ಮೇಲ್ ಹಾಕಿದ್ದಾರೆ, ಅದೇನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ. ನೋಡಿ, ನನ್ನ ಭದ್ರತೆ ಇರಲಿ, ನನ್ನ ಭದ್ರತೆ ಏನೂ ಆಗೋದಿಲ್ಲ. ರಾಜ್ಯವನ್ನು ನಾವು ಸುಭಿಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು. ನಮ್ಮ ಪೊಲೀಸವರು ಅದನ್ನೆಲ್ಲ ಗಮನಿಸ್ತಾರೆ. ಅದು ಬಂದಿದೆ, ಅದನ್ನು ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬೆಳಗಾವಿ ಸಂಸದೆ ಮಂಗಳಾ ಅಂಗಡಿ ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯನ್ನ ನೀಡಿದ್ದಾರೆ. ಇನ್ನು ಇದೇ ವೇಳೆ ನಡ್ಡಾ ಮುಂದೆ ಮಂಗಳಾ ಅಂಗಡಿ ಟಿಕೆಟ್ಗಾಗಿ ಮನವಿಯನ್ನ ಮಾಡಿದ್ದಾರೆ. ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಬೇಕು ಅಂತ ಕೇಳಿದ್ದೇವೆ, ನಮ್ಮ ಕುಟುಂಬಕ್ಕೆ ಅಥವಾ ಮಕ್ಕಳಿಗೆ ಟಿಕೆಟ್ ಕೇಳಿದ್ದೇವೆ ಅಂತ ಜೆಪಿ ನಡ್ಡಾ ಭೇಟಿ ಬಳಿಕ ಸಂಸದೆ ಮಂಗಳಾ ಅಂಗಡಿ ಹೇಳಿದ್ದಾರೆ. ಅದೇ ನಮ್ದು ಅಂಗಡಿ ಫ್ಯಾಮ್ಲಿಗೆ ಕೊಡ್ರಿ, ಎಲ್ಲ ಕಾರ್ಯಕರ್ತರು ಬಹಳ ನಮಗೆ ಇದು ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೆ ತೊಗೊಳ್ರಿ ಅಂತ, ನಿಮ್ಮ ಫ್ಯಾಮ್ಲಿಗೆ ಒಟ್ಟು ನಿಮಗಿರಲಿಲ್ಲ ಅಂದ್ರೂ ಮಕ್ಕಳಿಗಾದ್ರೂ ನೀವು ತೊಗೋರಿ ಅಂತ ನಮಗೆ ಕಾರ್ಯಕರ್ತರು ಭಾಳ ಫೋರ್ಸ್ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದ. ಅದೇ ಥರ ನಾವು ಅದೇ ಹೇಳಿದ್ದೀವಿ. ಆಯಿತು, ನಾನು ನೋಡ್ತೇನೆ ಅಂತ ಹೇಳಿದ್ವಿ. ಅದೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಸದ ಡಿಕೆ ಸುರೇಶ್ ಸೋಲಿಸಲು ಮೈತ್ರಿ ನಾಯಕರು ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಭ್ಯರ್ಥಿ ಆಯ್ಕೆ ಕುರಿತು ಬೆಂಗಳೂರಿನ ಕುಮಾರಸ್ವಾಮಿ ನಿವಾಸದಲ್ಲಿ ಮೈತ್ರಿ ನಾಯಕರು ಸಭೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಕಣಕ್ಕಿಳಿಸೋದಕ್ಕೆ ನಿರ್ಧಾರವಾಗಿದೆ. ಒಂದು ವೇಳೆ ಡಾಕ್ಟರ್ ಸಿಎನ್ ಮಂಜುನಾಥ್ ಒಪ್ಪದಿದ್ರೆ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಈ ಸಭೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ, ಸಿಪಿ ಯೋಗೇಶ್ವರ್, ಮಾಜಿ ಸಚಿವ ಮುನಿರತ್ನ ಜೊತೆಗೆ ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ, ಶಾಸಕ ಎಂ ಕೃಷ್ಣಪ್ಪ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು.